ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಎಂಬ ಮಹಿಳೆಯ ಭೀಕರ ಹತ್ಯೆ. 32 ಪೀಸ್ ಮಾಡಿ ಫ್ರಿಡ್ಜ್ಗಿಟ್ಟು ಹಂತಕ ಎಸ್ಕೇಪ್. 28 ಭಾಗ ಪತ್ತೆ. ಇಂದು ಮರಣೋತ್ತರ ಪರೀಕ್ಷೆ, ಬಳಿಕ ಮೃತದೇಹ ಹಸ್ತಾಂತರ. ಮಹಾಲಕ್ಷ್ಮಿಯನ್ನ ಕೊಂದು ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಕ್ರೂರ ಹಂತಕ. ಕರೆಂಟ್ ಹೋದಾಗ ಕೆಳಗಡೆ ಸೋರಿದ್ದ ರಕ್ತ ಹುಳ ಆಗಿ ವಾಸನೆ ಬಂದ ಮೇಲೆ ಬೆಳಕಿಗೆ ಬಂದಿದೆ ಕೊಲೆ ವಿಚಾರ. ಮಹಾಲಕ್ಷ್ಮಿ ಕೊಲೆಯಾಗಿರೋದು ಹಂತಕನ ಬಗ್ಗೆ ಸಿಗದ ಸುಳಿವು. ಕ್ರೂರ ಮೃಗದ ಮನಸ್ಸಿನ ವ್ಯಕ್ತಿಯ ಬಂಧನಕ್ಕೆ 8 ತಂಡ ರಚನೆ. 3 ಠಾಣೆಗಳ ಪೊಲೀಸರಿಂದ ಆರೋಪಿ ಬಂಧನಕ್ಕೆ ಬಲೆ. ಪೊಲೀಸರಿಗೆ ಕೊಲೆ ತನಿಖೆಯೇ ಚಾಲೆಂಜ್. ಎಷ್ಟು ದಿನದ ಹಿಂದೆ ಕೊಲೆಯಾಗಿದೆ ಎನ್ನುವ ಬಗ್ಗೆ ಇಲ್ಲ ಮಾಹಿತಿ. ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದು ಪರಿಶೀಲನೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ, ಜೀವ ಬೆದರಿಕೆ, ಅತ್ಯಾಚಾರ ಕೇಸ್. ಬಿಜೆಪಿ ಶಾಸಕನ ವಿರುದ್ಧದ ಕೇಸ್ಗಳ ತನಿಖೆಗೆ ಎಸ್ಐಟಿ ರಚನೆ. ಬಿಕೆ ಸಿಂಗ್ ನೇತೃತ್ವದಲ್ಲಿ ಟೀಮ್ ಮಾಡಿ ಸರ್ಕಾರ ಆದೇಶ. ಮುನಿರತ್ನರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಎಸ್ಐಟಿ ಸಿದ್ಧತೆ. ಎಫ್ಐಆರ್ನಲ್ಲಿ ಸಂತ್ರಸ್ತೆ ನೀಡಿದ ಮಾಹಿತಿ ಆಧಾರದ ಮೇಲೆ ವಿಚಾರಣೆ. ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಿರುವ ಅಧಿಕಾರಿಗಳು. ಬಿಜೆಪಿಯಲ್ಲಿ 2 ರೀತಿಯ ರತ್ನಗಳಿದ್ದಾರೆ, ಮೌನ ರತ್ನಗಳು ಹಾಗೂ ಮುನಿರತ್ನಗಳು. ಕಮಲ ಪಡೆಯ ವಿರುದ್ಧ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಗೇಲಿ. ಶಾಸಕ ಮುನಿರತ್ನ ವಿಚಾರ ಇಡೀ ರಾಜ್ಯವೇ ತಲೆ ತಗ್ಗಿಸೋ ಕೆಲಸ. ನಾಚಿಕೆಗೇಡಿನ ಕೆಲಸವನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ಅಕ್ಕ ಶೋಭಕ್ಕ ಎಲ್ಲಿದ್ದೀರಾ ಅಂತ ಬಿವಿ ಶ್ರೀನಿವಾಸ್ ಗೇಲಿ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಸರ್ಕಾರದ ಮೇಲಿನ ಆರೋಪಗಳನ್ನ ಡೈವರ್ಟ್ ಮಾಡಲು ಬಿಜೆಪಿ ಮೇಲೆ ಕೇಸ್ ಹಾಕುತ್ತಿದ್ದಾರೆ. ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಕಾಂಗ್ರೆಸ್ ಯಾವತ್ತೂ ದ್ವೇಷ, ಸೇಡಿನ ರಾಜಕಾರಣ ಮಾಡಿಲ್ಲ. ಸೇಡಿನ ರಾಜಕಾರಣ ಮಾಡಿದ್ದು ಬಿಜೆಪಿಯವರು. ನೀವೇನ್ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ಅಂತ ಅಶೋಕ್ ಮಾತಿಗೆ ಈಶ್ವರ್ ಖಂಡ್ರೆ ಟಾಂಗ್. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಡ್ಯಾಂ ಮತ್ತೆ ಭರ್ತಿ. ಇಂದು ಸಿಎಂ ಸಿದ್ದರಾಮಯ್ಯರಿಂದ ಜಲಾಶಯಕ್ಕೆ ಬಾಗಿನ ಅರ್ಪಣೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರೋ ಟಿಬಿ ಡ್ಯಾಂ. ತಿರುಪತಿ ತಿಮ್ಮಪ್ಪನ ಲಡ್ಡು ಅಪವಿತ್ರ. ಪವನ್ ಕಲ್ಯಾಣ್ರಿಂದ ಪ್ರಾಯಶ್ಚಿತ್ತ ದೀಕ್ಷೆ. 11 ದಿನಗಳ ಕಾಲ ವ್ರತ ಕೈಗೊಂಡ ಆಂಧ್ರ ಪ್ರದೇಶದ ಡಿಸಿಎಂ. ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆಗೆ ಪವನ್ ಕಲ್ಯಾಣ್ ಆಗ್ರಹ. ಆಂಧ್ರ ಡಿಸಿಎಂ ಟ್ವೀಟ್ಗೆ ನಟ ಪ್ರಕಾಶ್ ರಾಜ್ ಕೆಂಡ. ಮೊದಲು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಅಂತ ತಿರುಗೇಟು. ದಾವಣಗೆರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ. ಇಲ್ಲಿವರೆಗೆ 48 ಜನರ ಬಂಧನ. ಎಸ್ಪಿ ಉಮಾ ಪ್ರಶಾಂತ್ರಿಂದ ಮಾಹಿತಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕೊಡಗಿನ ಬಾಲಕಿ ಸಾಧನೆ. 54 ಸೆಕೆಂಡ್ಗಳಲ್ಲಿ ಕೌರವ ವಂಶದ ಧೃತರಾಷ್ಟ್ರನ 101 ಮಕ್ಕಳ ಹೆಸರು ಹೇಳಿದ ಪ್ರೇಕ್ಷಾ. ಸೋಮವಾರಪೇಟೆಯ 4ನೇ ತರಗತಿಯ ವಿದ್ಯಾರ್ಥಿನಿ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ. ದಾವಣಗೆರೆಯಲ್ಲಿ ಬಾರ್ನಲ್ಲಿ ಕುಳಿತ ವ್ಯಕ್ತಿಯ ಭೀಕರ ಹತ್ಯೆ. ಹಿಂದಿನಿಂದ ಚಾಕು ಇರಿದು ಭರ್ಭರ ಮರ್ಡರ್. ಚಾಕು ಇರಿಸಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಸವಣಲು ಗ್ರಾಮದಲ್ಲಿ ಚಿರತೆ ಕಾಟ. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಕಾಡು ಮೃಗ. ಲೆಪರ್ಡ್ ಸೆರೆಯಾಗ್ತಿದ್ದಂತೆ ನಿಟ್ಟುಸಿರು ಬಿಟ್ಟ ಜನ. ಏರ್ ಚೀಫ್ ಮಾರ್ಷಲ್ ವಿಆರ್ ಚೌಧರಿ ಅವರಿಂದ ಅಧಿಕಾರಾವಧಿ ಮುಕ್ತಾಯ. ವಾಯುಪಡೆಗೆ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಮುಂದಿನ ಮುಖ್ಯಸ್ಥ. ಸೆಪ್ಟೆಂಬರ್ 30ರಂದು ಅಧಿಕಾರ ಸ್ವೀಕಾರ.
ನಾಯಿಗಳಿಗೆ ಬಣ್ಣ ಬಳಿದು ಪಾಂಡಾ ಎಂದು ನಂಬಿಸ್ತಿರೋ ಚೀನಾ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡಲು ಡ್ರ್ಯಾಗನ್ ದೇಶದ ಝೂನಲ್ಲಿ ನಕಲಿ ಆಟ, ಕ್ಯಾಮೆರಾದಲ್ಲಿ ಫೇಕ್ ಡ್ರಾಮಾಗಳ ಬಯಲು. ಬಹುನಿರೀಕ್ಷಿತ ಭೈರಾದೇವಿ ಚಿತ್ರದ ಟ್ರೇಲರ್ ಲಾಂಚ್, ನಟಿ ರಾಧಿಕಾ ಕುಮಾರಸ್ವಾಮಿ ಸೇರಿ ಚಿತ್ರತಂಡದಿಂದ ರಿಲೀಸ್. ಈ ಚಿತ್ರ ಗೆಲ್ಲಲಿಲ್ಲ ಅಂದ್ರೆ ಇದೇ ನನ್ನ ಕೊನೆ ಸಿನಿಮಾ ಎಂದ ಸ್ಯಾಂಡಲ್ವುಡ್ ಸ್ವೀಟಿ. ಟೀಮ್ ಇಂಡಿಯಾ ಬಿಗಿ ಹಿಡಿತದಲ್ಲಿ ಚೆನ್ನೈ ಟೆಸ್ಟ್, ಬಾಂಗ್ಲಾದೇಶ ಗೆಲುವಿಗೆ ಬೇಕಿದೆ ಇನ್ನು 357 ರನ್. 158ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಶಾಂಟೋ ಪಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.